ಮತ್ತೊಂದು ಕಾರಣಕ್ಕಲ್ಲ. ಹೌದು, ಹೇಳೋರು ಯಾರ್ರಿ? ಮಕ ಚಂದ ಇಟ್ಕೋಬೇಕಂತ ಹೇಳೋರು ರಗಡ್ ಮಂದಿ ಸಿಗ್ತಾರೆ ನಮಗೆ. ಎಷ್ಟು ಮಂದಿ ಭೂಮಿ ಮೇಲೆ ಹಂಗ ಆ ಸೋಪ್ ಹಚ್ಕೋರಿ, ಈ ಸೋಪ್ ಹಚ್ಕೋರಿ, ಈ ಸ್ಕ್ರಬ್ ಹಚ್ಕೋರಿ, ಹಿಂಗ ಮಾಡ್ರಿ, 3 ತಾಸು ಬಾರಿ ಚಂದ ಕಾಣ್ತಾವ. ನೀವು ನೋಡ್ರಿ, ನೀವು ಯಾರ ನಿಮ್ ಈ ಕಡೆ ಕೂತವ್ರಿಗೂ ಏನಿಲ್ಲ, ಈ ಕಡೆ ಎಲ್ಲ ಗಂಡ್ಮಕ್ಳಿಗೆ ಬಂದವ್ ಹೆಣ್ಮಕ್ಳಿಗೆ ಬಂದವ್. ಬರೇ ಮಕ ಚಂದ ಇಟ್ಕೋಬೇಕಂತ ಬಡದಾರ ರಗಡ್ ಮಂದಿ ಅದಾರ. ಮಕ ಹೆಂಗ ಚಂದ ಇಟ್ಕೋಬೇಕಂತ ಹೇಳೋರು ರಗಡ್ ಮಂದಿ ನಮಗೆ ಸಿಗ್ತಾರ. ಹೆಂಗ? ಬರೀ ಮಕ ಚಂದ ಇಟ್ಕೊಂಡ್ರೆ ಈ ಜಗತ್ತಿನ ನಡೆಯಂಗಿಲ್ಲ. ವಿಚಾರ ಮಾಡ್ಕೊಳ್ಬೇಕಾಗ್ತದೆ. ಕೇವಲ ಮಕ ಚಂದ ಇಟ್ಕೋರಿ ಅಂತ ಹೇಳೋರು ರಗಡ್ ಮಂದಿ ಸಿಗ್ತಾರ. ನಿನ್ನ ದೇಹ ಹೆಂಗ ಚಂದ ಇಟ್ಕೋಬೇಕಂತ ಹೇಳೋರು ರಗಡ್ ಮಂದಿ ಅದಾರ. ನೀ ಏನಾದ್ರೂ ಇವತ್ತು ಭಾಳ ಮಂದಿ ಏನು ಅವ್ರು ಚಂದ ಅದಾರಿ, ಇವ್ರು ಚಂದ ಅದಾರಿ ಅಂತ ತಿಳ್ಕೊಂಡು ನೀವು ಅನ್ಕೊಂತಿರ್ತೀರ ಅಷ್ಟೇ. ಆದ್ರೆ ಯಾರಿಗೆ ನಿಜವಾದ ಚಂದ ಅಂತಾರಂದ್ರೆ ಕೇವಲ ಚಂದ ಅಂತ ಯಾರಿಗಿರ್ಬೇಕು, ಮಕದಾಗ ಚಂದ ಇದ್ದವ್ರು ಚಂದ ಅನ್ನೋದಲ್ಲ. ಜಗತ್ತಿನ ನಮ್ಗಿಂತ ಚಂದ ಇದ್ದವ್ರು ರಗಡ್ ಮಂದಿ ಅದಾರ. ಪ್ರಪಂಚದ ತುಂಬ 820 ಕೋಟಿ ಜನಸಂಖ್ಯೆ ಬದುಕ್ತದ. 820 ಕೋಟಿ ಜನಸಂಖ್ಯೆ ಮಧ್ಯದೊಳಗೆ ನಾ ಎಷ್ಟು ಚಂದ ಅದ, ನನಗಿಂತ 10 ಪಟ್ಟು ಚಂದ ಇದ್ದವ್ರು ಅದಾರ. ಮಕದಿಂದ ಚಂದ ಆಗೋದ್ರಿಂದ ಚಂದ ಅಂತ ಅನ್ನಂಗಿಲ್ಲ. ಯಾವುದಕ್ಕೆ ಚಂದ ಅಂತಾರಂದ್ರೆ, ಒಬ್ಬ ವ್ಯಕ್ತಿಯಲ್ಲಿ ಬರಾಕತ್ತಾನಂದ್ರೆ ಅವ್ರು ನೋಡಿ ಭಾಳ ಚಲೋ ಇದ್ರಂದ್ರೆ ಮಂದಿ ಏನಂತಾರೆ, ಎಷ್ಟು ಚಂದ ಅದಾರ್ರಿ ಅವರು ಮನಸ್ನಾಗ ಅನ್ಕೋತಾರ. ಎಷ್ಟು ಚಂದ ಅದ ನೋಡ್ರಿ ಅಂತ ತಿಳ್ಕೊಂಡು ಆ ವ್ಯಕ್ತಿಯನ್ನು ಅಂದಿರ್ತಾನ. ಅವ್ರಕ್ಕಿಂತ ಚಂದ ಇದ್ದವ್ರ ಮಗಲ್ಲ ಬಂದಂದ್ರ ಇವ್ರು ಅವ್ರಕ್ಕಿಂತ ಚಂದ ಅದಾರ ಅಂತ ಮತ್ತಲ್ಲೇ ಪ್ಲೇಟ್ ಚೇಂಜ್ ಆಕೈತಾರೆ. ಯಾವ ಸ್ವರೂಪ, ಯಾವುದು ನಮ್ದು ಹೊರಗಿರ್ತಕ್ಕಂಥ ಸೌಂದರ್ಯ ಇನ್ನೊಬ್ಬರು ಬಂದಾಗ ನಮ್ಮ ಸೌಂದರ್ಯ ಕಮ್ಮಿ ಆಕೈತಲ್ಲ, ಆ ಸೌಂದರ್ಯ ಅಲ್ಲ. ನಿಜವಾದ ಸೌಂದರ್ಯ ಅಂತಂದ್ರೆ ನಿಮ್ಮ ಮಕ ಕುರುಪು ಇದ್ರೂ ಸಹಿತ, ನಿಮ್ಮ ಮಕ ನೋಡಕ್ ಬರ್ಲಾರ್ದಂಗೆ ಇದ್ರೂ ಸಹಿತ, ಯಾವ್ದಾದ್ರು ಒಬ್ಬ ವ್ಯಕ್ತಿ ತೆಳಗ್ ಬಿದ್ದಾಗ ಅವ್ನಿಗೊಂದು ತುತ್ತು ಅನ್ನ ಕೊಟ್ಟು ಅವ್ರು ಒಂದಿಷ್ಟು ಎಬಿಸಿ ನಿಲ್ಲಿಸಿ ಅವ್ನ ಯಾರು ಓಡೋ ಹಂಗೆ ಮಾಡ್ತಾರ, ಅವ ಮಾತ್ರ ಸಾಯಿ ಮಠ ಆ ಮಕ ಮರೆಯಂಗಿಲ್ಲ. ಇದನ್ನ ತಲೆಗೆ ಇಟ್ಕೋಬೇಕಾಗ್ತದೆ. ಎಲ್ಲ ಜೀವನ ಮಾಡ್ತಾ ಹೇ, ಇದಕ್ಕೆ ಜೀವನ ಅಂತ. ಎಲ್ಲದಕ್ಕೂ ಜೀವನ ಅನ್ನಕ್ ಆಗುದಿಲ್ಲ. ಇದಕ್ಕೆ ನಿಜವಾದ ಜೀವನ ಅಂತ ತಿಳ್ಕೊಂಡು ಕರೀತಾರ. ಹಾಗೆ ಎಷ್ಟೋ ಜೀವರಾಶಿಗಳನ್ನು ದಾಟಿ ಮನುಷ್ಯ ಜನ್ಮಕ್ಕೆ ನಾವೆಲ್ಲ ಬಂದಿದ್ದೇವೆ. ಅನೇಕ ವರ್ಷಗಳ ಪುಣ್ಯದ ಫಲ ಯಾವ ಮಾನವ ಜನ್ಮ ನಮಗೆ ಸಿಕ್ಕಿದೆ. ಬಹಳಷ್ಟು ಮಂದಿ ಗೊತ್ತಿರಲಿ, ಒಂದು ಯಾವ್ದಾದ್ರೂ ವಿಶೇಷವಾಗಿರುವಂತಹ ಪ್ರಶಸ್ತಿ ಬಂತು ಅಂದ್ರೆ ಆ ವ್ಯಕ್ತಿಗಳನ್ನು ನಾವು ಬಹಳ ಗೌರವಿಸ್ತೇವೆ. ಅದು ಯಾವುದೇ ಪ್ರಶಸ್ತಿ ಇರಲಿ, ಒಂದು ಭಾರತ ರತ್ನ ಇರಬಹುದು, ಪದ್ಮಶ್ರೀ ಇರಬಹುದು, ನೊಬೆಲ್ ಇರಬಹುದು, ಹೀಗೆ ಹಲವಾರು ಪ್ರಶಸ್ತಿಗಳಿದಾವೆ. ಯಾವುದೇ ಪ್ರಶಸ್ತಿ ಇದ್ರೂ ಸಹಿತ ಆ ಪ್ರಶಸ್ತಿ ಸಿಕ್ಕಾಗ ಬಹಳಷ್ಟು ಮನುಷ್ಯರನ್ನ ಗೌರವಿಸುವುದನ್ನು ನಾವು ಕಾಣ್ತೀವಿ. ಆದ್ರೆ ಒಂದ್ ತಲೆಯಾಗಿ ಇಟ್ಕೊಳ್ಬೇಕು, ಉಳಿತಿರ್ತಕ್ಕಂಥವ್ರು ಕೇವಲ ಪ್ರಶಸ್ತಿ ಸಿಕ್ಕವರಷ್ಟೇ ದೊಡ್ಡವರಂತಲ್ಲ, ಯಾರಿಗೆ ಪ್ರಶಸ್ತಿ ಸಿಕ್ಕಿಲ್ಲ ಅವರು ಸಣ್ಣವರು ಅಂತನೂ ಅಲ್ಲ. ಹಾಗಾದ್ರೆ ಅವ್ರಿಗೆ ಒಂದು ಪ್ರಶಸ್ತಿ ಸಿಕ್ಕರೆ ಇಡೀ 84 ಲಕ್ಷ ಜೀವರಾಶಿಗಳನ್ನ ದಾಟಿ ಎಷ್ಟೋ ಪ್ರಾಣಿ ಪಕ್ಷಿಗಳು ನಮ್ಮ ಕಣ್ಣು ಮುಂದೆ ಬದುಕ್ತವ. ಇವ್ರನ್ನೆಲ್ಲ ದಾಟಿ ನಮ್ಮನ್ನು ಮನುಷ್ಯರಾಗಿ ಪರಮಾತ್ಮ ಹುಡ್ಸ್ಯಾನ ಅಂದ್ರೆ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಯಾವುದೂ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಬಹಳಷ್ಟು ವರ್ಷಗಳ ಫಲ ಇದು. ಮನುಷ್ಯ ಜನ್ಮಕ್ಕೆ ಬರೋದಂದ್ರೆ ಏನು? ಎಷ್ಟೋ 84 ಲಕ್ಷ ಜೀವರಾಶಿಗಳಲ್ಲಿ ಬಂದೆ ಬಾರದ ಭವಂಗಳ ಉಂಡೆ ಹಿಂದಣ ಜನ್ಮವದೇನಾದರೂ ಆಗಲಿ ಮುಂದೆ ನೀ ಕರುಣಿಸ ಚನ್ನಮಲ್ಲಿಕಾರ್ಜುನ ಅಂತ ತಿಳ್ಕೊಂಡು ಬೇಡ್ಕೊಳ್ಳುವಂತ ಪ್ರಯತ್ನವನ್ನ ಕುಮಾರದೇವಿ ತಾಯಿ ಬೇಡ್ಕೊಳ್ತಾಳೆ. 84 ಲಕ್ಷ ಯೋನಿಗಳಲ್ಲಿ ಬಂದೆ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದಿವಿ ಇಲ್ಲಿ. ಬಾರದ ಭವಂಗಳ ಉಂಡೆ ನನಗೆ ಯಾವ್ದು ದಾಟಾಗಿತ್ತು ಅದ್ರಾಗೆಲ್ಲ ಹಾಸಿ ಉಣ್ಕೊಂತ ಇಲ್ಲಿ ಮಠ ಬಂದೀವಿ ನಾವು. ಇಂದರ ಮನುಷ್ಯನಾಗಿ ಹುಟ್ಟಿಯಲ್ಲಪ್ಪ, ಮುಂದೆ ಹಿಂದಿನ ಜನ್ಮ ಏನಾದ್ರೂ ಯಾಕಾಗ್ಲಪ್ಪ, ಮುಂದರ ಕರುಣಿಸು ಚನ್ನಮಲ್ಲಿಕಾರ್ಜುನ. ಹಿಂದೆ ಏನಾಗಿ ಹುಟ್ಟಿದ್ವಿ ಯಾರಿಗಾರ ಗೊತ್ತೈತೇನೆ? ಇಲ್ಲಿ ಕುಂತವ್ರಿಗೆ ಮಾಹಿತಿ ಮಲ್ಲ, ಕೊನಾನಾಯಿ ಮಾಹಿತಿ ನಾಯಿ. ಹಿಂದೆ ಏನಾಗಿ ಹುಟ್ಟಿದ್ವಿ ಯಾರಿಗೂ ಗೊತ್ತಿಲ್ಲ, ಮುಂದೆ ಏನಾಗಿ ಹುಟ್ಟವರದೀವಿ ಅದು ಗೊತ್ತಿಲ್ಲ. ಇಲ್ಲ ನಾನು ಮುಂದೆ ಹಿಂಗಾಗಿ ಹುಟ್ಟವದೇನ ಯಾರು ಹೇಳಕ್ ಬರ್ತದ? ಸಂಕಟ ಐತ್ನೇ. ನಿಮಗೆಲ್ಲ ಗೊತ್ತಿರಲಿ, ಹಿಂದೆ ಏನಾಗಿದ್ವಿ ಯಾರಿಗೂ ಗೊತ್ತಿಲ್ಲ, ಮುಂದೆ ಏನಾಗ್ತೀವಿ ಅದು ಗೊತ್ತಿಲ್ಲ. ಇಂದರ ಪ್ರೆಸೆಂಟ್ ಮನುಷ್ಯನಾಗಿ ಹುಟ್ಟಿಯಲ್ಲಪ್ಪ, ಮನುಷ್ಯನಾಗಿ ಬದುಕೊಂಡ್ಬಿಟ್ರೆ ಈ ಜೀವನ ಸಾರ್ಥಕ ಆಕೈತೆ ಅನ್ನುವಂಥ ಕಾರಣಕ್ಕೆ ಬಸವ ಪುರಾಣ ಕೇಳೋದು. ಹಿಂದಿನವರ ವಿಚಾರವನ್ನ ಹಿಂದೆ ಯಾಕೆ ಕೇಳಬೇಕು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು.
ಎಲ್ಲ ನಮ್ಮ ಹತ್ರ ಅದರಿ ಹಿಂದವ್ರ ವಿಚಾರ ಕೇಳೋದ್ರಿಂದ ಏನಾಕೈತಿ? ಪುರಾತನರ ವಿಚಾರವನ್ನ ಕಿರಾತನರು ಕೇಳಬೇಕಾಗ್ತದೆ. ಕಿಂಕರರಾಗಿರ್ತಕ್ಕಂತಹ ನಾವುಗಳು ಶಂಕರರ ವಿಚಾರಗಳನ್ನ ಕೇಳಿದ್ರೆ ಶಂಕರತ್ವ ಪ್ರಾಪ್ತ ಆಗ್ತದೆ. ಶಂಕರತ್ವ ಪ್ರಾಪ್ತ ಆಗ್ಬೇಕನ್ನೋ ಕಾರಣಕ್ಕನೇ ಅವರ ಅನುಭವವನ್ನು ಕೇಳೋದು. ಹಿಂದಿನ ಒಂದಿಷ್ಟು ನೋಡಬೇಕು. ಹಿಂದನ ಹೆಜ್ಜೆಯ ಲರಿಯದೆ ಮುಂದನ ಹೆಜ್ಜೆಯನ್ನಿಡಬಾರದು. ಹಿಂದೆ ನಾ ಹೆಂಗೆ ನಡ್ಕೊಂಡು ಬಂದಿನ ಅನ್ನುವಂಥದ್ದು, ನಮ್ಮನ್ನು ಯಾರು ಮುಂದೆ ನಡಿಸ್ಯಾರ ಅನ್ನುವಂಥದ್ದನ್ನು ತಿಳ್ಕೊಳ್ಳಾರ್ದನ ಮುಂದಿನ ಹೆಜ್ಜೆಗೆ ಹೋಗುವಂಗಿಲ್ಲ. ಇವತ್ತು ಶ್ರೀಮಂತಿಕೆ ಬಂದೈತಂದ್ರೆ ಶ್ರೀಮಂತ ಆದ ಹೆಂಗಪ್ಪ, ಹೆಂಗ್ ಬಂತದು, ಹೆಂಗ್ ಬಂತು, ಹೆಂಗ್ ಆದೆ ಅನ್ನುವಂಥದ್ದು ನಮ್ಮನ್ನು ಎಷ್ಟೋ ಮಂದಿ ಬೆಳೆಸ್ಯಾರಲ್ಲ. काय झालं हो? गप्पा बसायचा आज? रोज रोज गर्दी केलं तर ವಿಚಾರ ಮಾಡ್ಕೊಳ್ಬೇಕು. ಹಿಂದೆ ನಾ ಹೇಗಿದ್ದೆ, ಮುಂದೆ ಹೇಗಿರ್ಬೇಕು ಅನ್ನುವಂಥದ್ದನ್ನು ಕಲಿಬೇಕಾದ್ರೆ ಮಹಾತ್ಮರ ವಿಚಾರಧಾರೆಗಳನ್ನು ನಾವೆಲ್ಲ ಕೇಳಬೇಕಾಗ್ತದೆ. ಗೈಡ್ ಮಾಡೋರು ಬೇಕಲ್ಲ. ಯಾವ್ದಾದ್ರು ಒಂದು ಇಲ್ಲೇ ಗೋಳಗುಮಠಕ್ಕೆ ಹೋದ್ರೆ ಅಂತಂದ್ರೆ ಅಲ್ಲಿ ಗೈಡ್ ಮಾಡೋರಿರ್ಲಿಲ್ಲ ಅಂದ್ರೆ ಗೋಳಗುಮಠ ವಿಚಾರ ತಿಳಿದದೆ ಹೇಗೆ ನಮಗೆ? ಇಲ್ಲಿ ಪಂಡ್ರಾಪುರಕ್ಕೆ ಹೋಗ್ತೀರಿ, ಅಲ್ಲಿ ಒಬ್ರು ಯಾರು ಅದ್ರ ಬಗ್ಗೆ ಹೇಳೋರಿರ್ಲಿಲ್ಲ ಅಂದ್ರೆ ತಿಳಿದ ಹೆಂಗೆ ಅದು? ಯಾವುದೇ ಒಂದು ದೊಡ್ಡ ಸ್ಥಾನಕ್ಕೆ ನೀವು ಹೋದ್ರಿ ಅಂತಂದ್ರೆ ಅಲ್ಲಿ ಗೈಡ್ ಬೇಕಾಗ್ತದೆ ನಿಮ್ಗೆ. ಗೈಡ್ ಹಂಪಿಗೆ ಹೋಗ್ರಿ, ಈ ಕಡೆ ಮಹಾರಾಷ್ಟ್ರದಾಗಿರುವಂತ ಅನೇಕ ಎಲ್ಲೋರ ಈ ಕಡೆ ಇರ್ತಕ್ಕಂಥ ಅನೇಕ ಜ್ಯೋತಿರ್ಲಿಂಗಗಳಿಗೆ ಹೋಗಿ ಬರ್ರಿ. ಮಹಾರಾಷ್ಟ್ರದ ಪುಣ್ಯ ಏನಂದ್ರೆ 5 ಜ್ಯೋತಿರ್ಲಿಂಗಗಳು ಮಹಾರಾಷ್ಟ್ರದೊಳಗದಾವ. ನಾವು ಬಹಳ ಪುಣ್ಯವಂತರ ಅಂತ ತಿಳ್ಕೊಬೇಕು. ನಾವು 5 ಜ್ಯೋತಿರ್ಲಿಂಗದ ಇವರೆಲ್ಲ ಹೋಗಿ ನೋಡ್ಬೇಕಾದ್ರೆ ಅಲ್ಲಿ ಒಬ್ರು ಗೈಡ್ ಬೇಕಾಗ್ತದೆ. ಇದು ಹಿಂಗ ಅಂತ ಹೇಳಕ್ಕ. ಮತ್ತೆ ಒಂದು ಯಾವ್ದಾದ್ರು ಸ್ಮಾರಕ ನೋಡಕ್ಕೆ ಗೈಡ್ ಬೇಕಾಗ್ತದ ಅಂತಂದ್ರೆ ಇಟ್ಟು ದೊಡ್ಡ ಜನ್ಮ ತಗೊಂಡು ಬಂದು ಇದನ್ನು ಪೂರ್ಣ ಪ್ರಮಾಣದಾಗ ಮುಗಿಸ್ಕೊಂಡು ಹೋಗ್ಬೇಕಲ್ಲ. ಇದಕ್ಕೊಬ್ಬರು ಗೈಡ್ ಬೇಕಾ ಬೇಡ ಅಣ್ಣ? ಬೇಕಲ್ಲ. ಇದಕ್ಕೊಬ್ಬ ಗೈಡ್ ಬೇಕಾ? ಹೆಂಗ್ ಹೋಗ್ಬೇಕು, ಹೆಂಗ್ ಬರ್ಬೇಕು ಅನ್ನುವಂಥದಕ್ಕೆ ಒಂದು ಗೈಡ್ ಬೇಕಾ? ಒಂದು ವಿಮಾನ ಚಲನೆ ಆಗ್ಬೇಕಾದ್ರೆ ಅದಕ್ಕೆ ರಾಡರ್ ಬೇಕಾಗ್ತದೆ. ಅದ್ರೊಳಗೆ ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ಅದ ಇಷ್ಟೈಟ್ ಹೋಗ್ಬೇಕು, ಇಷ್ಟ ಇದ್ರಾಗ ಹೋಗ್ಬೇಕು, ಇಷ್ಟೇ ಮಾರ್ಗದಾಗ ಹೋಗ್ಬೇಕು ಅನ್ನೋದಕ್ಕೆ ಒಂದು ರಾಡರ್ ತೋರಿಸ್ತಿರ್ತದೆ. ಆ ಲೊಕೇಶನ್ ಮ್ಯಾಗ ಅದು ಹೋಗ್ತಿರ್ತದೆ. ಈಗ ಬಸ್ಸನ್ನು ಸಹಿತ ಹಿಂಗ ಹೋಗುವಂತ ಬಸ್ ಇದ ರೂಟ್ ಮೇಲೆ ಹೋಗ್ಬೇಕಂತ ಅದಕ್ಕೊಂದು ಮಾರ್ಗದರ್ಶನ ಮಾಡಿರ್ತಾರೆ. ಹಂಗ ಈ ಮನುಷ್ಯ ಜನ್ಮವನ್ನು ಹೊತ್ಕೊಂಡು ಈ ಭೂಮಿ ಮೇಲೆ ಬಂದಿವ ಅಂದ್ರೆ ಇದನ್ನ ಹಿಂಗ ಹೋಗ್ಬೇಕಂತ ಹೇಳೋದಕ್ಕೂ ಸಹಿತ ಒಬ್ರು ಬೇಕಾಗ್ತದೆ. ಆ ಗುರುದೇವರ ವಿಚಾರವನ್ನು ನಾವು ಕೇಳ್ಕೋಬೇಕಾಗ್ತದೆ. ಅಪ್ಪ ಬಸವಣ್ಣನವರ ಎಲ್ಲ ವಿಚಾರವನ್ನ ಕೇಳಿದ್ರೆ ನಾವು ಏನ್ ತಿಳ್ಕೋಬೇಕು ಅಂತಂದ್ರೆ ಇವರೆಲ್ಲ ನಮ್ಮ ಜೀವನಕ್ಕೆ ದಾರಿಯನ್ನು ತೋರಿಸೋದಕ್ಕೆ ಬಂದಿರತಕ್ಕಂಥ ಮಹಾತ್ಮರು ಅಂತ ತಿಳ್ಕೊಳ್ಬೇಕಾಗ್ತದೆ. ಈಗ ಒಂದು ಗಾಡಿ ಐತಪ್ಪ, ಕಾರ್ನಾಗ ಕುತ್ಕೊಂಡು ಹೊಂಟ್ರಿ ನೀವು, ಕಾರ್ನಾಗ ಕುತ್ಕೊಂಡು ಹೊಂಟಿರ್ತೀರಲ್ಲ, ಕಾರ್ನೊಳಗೆ ಮುಂದಿನ ಗ್ಲಾಸ್ ಇರ್ತೈತಿ. ನಾನು ಹಿಂದಿನ ಪಂದಿನ ಏನು ನೋಡಂಗಿಲ್ಲ, ಬರೀ ಮುಂದಿನ ಗ್ಲಾಸ್ ಅಷ್ಟೇ ನೋಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಕಾರ್ನಾಗ ಕುಂತವ್ರು ಬರೀ ಮುಂದಿನ ಗ್ಲಾಸ್ ಭಾಳ ದೊಡ್ಡದೈತಿ ಅಂತ ತಿಳ್ಕೊಂಡು ಬರೀ ಮುಂದಿನ ಗ್ಲಾಸ್ ಅನ್ನ ನೋಡ್ಕೊಂತ ಹೊಂಟ್ರಿ ಅಂದ್ರೆ ಈ ಕಡೆ ಬರೋವನು ನೋಡ್ಲಿಲ್ಲ, ಈ ಕಡೆ ಬರೋವನು ನೋಡ್ಲಿಲ್ಲ, ನನಗೆ ಆ ಕಡೆದವ್ದು ಬೇಡ, ಈ ಕಡೆದವ್ದು ಬೇಡ, ಬರೀ ಮುಂದಿನ ಗ್ಲಾಸ್ ಅಷ್ಟೇ ನೋಡ್ಕೊಂಡು ಹೋಗ್ತೀನಂದ್ರೆ ಗಾಡಿ ಆಕ್ಸಿಡೆಂಟ್ ಆಗ್ತದೆ. ಯಾಕೆ ಬರೀ ಮುಂದಿನ ಅಟ್ಟ ನೋಡ್ಕೊಂಡು ಹೊಂಟ್ರೆ ನೀ ಪಟ್ಟ ಮುಂದಿನ ಅಟ್ಟ ನೋಡ್ಕೊಂಡು ಈ ಕಡೆ ಹೊಳಿಸಿದಪ್ಪ, ಯಾವನ ಹಿಂದೆ ಬಂದು ಗೊತ್ತಿದ ಅವಾಗೇ ಮಾಡೋದು. ಅದಕ್ಕಂತಾನೆ ಕಾರಿಗೆ ಒಂದು ಕಾರ್ ಇರ್ಲಿ, ಮೋಟರ್ ಬೈಕರ್ ಇರ್ಲಿ, 2 ಮಿರರ್ ಕೊಟ್ಟಿರ್ತಾರೆ. ಅದಕ್ಕೆ ನೀ ಎಷ್ಟೇ ಮುಂದೆ ದೊಡ್ಡ ಗ್ಲಾಸ್ ಐತಂದ್ರೂ ಸಹಿತ, ಎಷ್ಟೇ ರೋಡ್ ಕುಲ್ಲ ಐತಂದ್ರೂ ಸಹಿತ ಹಿಂದೆ ಯಾರು ಬರಾಕತ್ತಾರ ಅನ್ನುವಂಥದ್ದನ್ನು ನೋಡಾಕಂತಾನೆ 2 ಗ್ಲಾಸ್ ಇಟ್ಟಿರ್ತಾರೆ. ಪ್ರತಿಯೊಬ್ಬರು ಗಾಡಿಗೂ ಇಟ್ಟಿರ್ತಾರಿಲ್ಲ ಹೂ ಮಾಡಾಕಿ ಏಕದ ಹೂ ಮಾಡ್ಲತ್ತಾರ ಕಾಯ್ತಾರಿ ಹೊತ್ತ. ವಿಚಾರ ಮಾಡ್ಕೊಳ್ರಿ, ನಿಮ್ಮ ಜೀವನದೊಳಗೆ ಎಷ್ಟೇ ದೊಡ್ಡ ಗಾಡಿ ಇದ್ರೂ ಸಹಿತ ಆ ಗಾಡಿಯನ್ನು ಬರೀ ಮುಂದೆ ನೋಡ್ಕೊಂತ ಹೊಡ್ಕೊಂತ ಆಕ್ಸಿಡೆಂಟ್ ಆಗೋದು ಅನ್ನೋದು ಪಕ್ಕ. ಹಂಗ ಅದನ್ನು ಆ ಕಡೆ ಈ ಕಡೆ ಯಾರು ಬರಾಕತ್ತಾರ, ಎಡಕ್ಕೆ ಯಾರು ಬರಾಕತ್ತಾರ, ಬಲಕ್ಕೆ ಯಾರು ಬರಾಕತ್ತಾರ, ಇವ್ನ ಯಾರು ನೋಡ್ಲಿಲ್ಲ ಅಂತಂದ್ರೆ ಶಟ್ಟರ್ ಒಂದು ಗ್ಲಾಸ್ ಇಟ್ಟಿರ್ತಾರೆ ನಡುವ, ಅದನ್ನ ನೋಡಿದ್ರೆ ಹಿಂದೆ ಯಾರು ಬರಾಕತ್ತಾರ ಅನ್ನುವಂಥದ್ದನ್ನು ತೋರಿಸ್ತದ. ಹಾಗೆ ಎಡಕ್ಕ ಬಲಕ್ಕ ಹಿಂದೆ ನೋಡ್ಕೊಂತ ಹೊಂಟ್ರೆ ನೀ ಹೆಂಗ ಚಂದ ಹೋಗ್ತೀಯಲ್ಲ, ಹಂಗ ಜೀವನ ಮಾಡುವಂತ ಟೈಮ್ಗಳು ಸಹಿತ ನಾವೇನ್ ಮಾಡ್ಬೇಕು, ನಾವು ಸಹಿತ ಬರೀ ಮುಂದಟ್ಟ ನೋಡ್ಕೊಂತ ಹೊಂಟ್ರೆ ಜೀವನ ಸರಿ ಆಗಂಗಿಲ್ಲ. ಒಂದಿಷ್ಟು ಒಂದಿಷ್ಟು ಹಿಂದೆ ಯಾರು ಬರಾಕತ್ತಾರೆ, ಹೆಂಗ್ ಹೊಂಟಾರ, ಹಿಂದೆ ಎಂತವ್ರು ಹೆಂಗ್ ಬಂದು ಹೋಗ್ಯಾರ, ಇವು ಎಲ್ಲ ವಿಚಾರಗಳನ್ನ ನಮ್ಮ ಕಿವಿಯೊಳಗೆ ಹಾಕೊಂಡು ನಡೆದ್ರೆ ನಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಬಸವ ಪುರಾಣವನ್ನು ಕೇಳೋದು